ಸೊ ಗೈಸ್ ETAACP ಇದು ಯಾವ ನಿಯಮ, ಈ ನಿಯಮನ ಬಂದುಬಿಟ್ಟು ನೀವು ಫಾಲೋ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಏನಿದೆ ಅದು ನಿಮ್ಮ ಚಾನೆಲ್ನ ಮಾನಿಟೈಸೇಷನ್ ಮಾಡಲ್ಲ. ಆ್ಯಂಡ್ ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಲೈಕ್ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಇರಲಿ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಆಗಿರಲಿ, ಇಲ್ಲ ಅಂದರೆ ನಿಮ್ಮದು ಲೈಕ್ ಮಿಲಿಯನ್ಸ್ ಏನಿದೆ ಶಾರ್ಟ್ ವ್ಯೂವರ್ಸ್ ಏನಾದರೂ ಇದ್ದರೆ ಅವ್ರದ್ದು 1000 ಸಬ್ಸ್ಕ್ರೈಬರ್ಸು ಇಲ್ಲ 10 ಮಿಲಿಯನ್ಸ್ ವ್ಯೂಸು ಆಗಿರಲಿ, ಇಲ್ಲ ಎಷ್ಟೇ ಮಿಲಿಯನ್ಸ್ ಗಟ್ಟಲೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಇರಲಿ, ಬಟ್ ಇದು ETAACP ಏನು ನಿಯಮ ಇದೆ ಇದು ನೀವು ಫಾಲೋ ಮಾಡಲೇಬೇಕು. ಓಕೆನಾ? ಸೊ ಇದು ಬಂದುಬಿಟ್ಟು ನಾನು ಹೇಳ್ತಿಲ್ಲ, ಇದು ಬಂದುಬಿಟ್ಟು ಯೂಟ್ಯೂಬೇ ನಿಮಗೆ ಹೇಳ್ತಾ ಇರೋದು. ನಾನು ನಿಮ್ಗೆ ಇಲ್ಲೊಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ ನೋಡಿ. ಸೊ ಯೂಟ್ಯೂಬೇ ಬಂದುಬಿಟ್ಟು ಇದನ್ನು ಒಂದೊಂದಾಗಿ ಟೋಟಲಿ 8 ಪೇಜ್ ಕೊಟ್ಟಿದೆ. ಸೊ 8 ಪೇಜಲ್ಲೂ ಬಂದುಬಿಟ್ಟು ಒಂದೊಂದೂ ಈ ಪಾಲಿಸಿ, ನನಗೆ ಏನು ಹೇಳಿದೆ ನಿಮಗೆ ಪಾಲಿಸಿ ಎಲ್ಲ ನಿಯಮ, ಓಕೆ, ETAACP ಏನು ನಿಯಮ ಇದೆ ಆ ನಿಯಮನ ಫುಲ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ನ ಮಾಡಿದ್ದಾರೆ. ಓಕೆನಾ? ಅದರಲ್ಲಿ ಬಂದುಬಿಟ್ಟು ಆ ಪೋಸ್ಟಲ್ಲಿ ನೀವು ಹಿಂದಿಯಲ್ಲಿ ನೋಡ್ಬೋದು, ನಿಮಗೆ ಹಿಂದಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ತುಂಬ ಜನಕ್ಕೆ ಬಂದುಬಿಟ್ಟು ಹಿಂದಿ ಬರಲ್ಲ. ಸೊ ನಾನು ಡೀಟೇಲ್ಸ್ ಆಗಿ ನಿಮಗೆ ಒಂದೊಂದು ನಿಯಮನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಡೀಟೇಲಾಗಿ ನೋಡಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಿಯಮನೂ ಫಾಲೋ ಮಾಡಿಲ್ಲ ಅಂದ್ರೇ ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಓಕೆನಾ? ಸೊ ಡೀಟೇಲ್ಸ್ ಆಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳಿದ್ನಲ್ಲ ETAACP ಅಂತ. ಸೊ ಅದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು, ಆ ನಿಯಮಗಳನ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಯಾರೆಲ್ಲ ಆ ನಿಯಮ ಫಾಲೋ ಮಾಡಲ್ಲ, ಅದು ಬಂದುಬಿಟ್ಟು ನಿಮ್ಮದು ಚಾನಲ್ ಏನಿದೆ ಅದು ಮಾನಿಟೈಸ್ ಆಗಲ್ಲ. ಓಕೆನಾ? ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಎಷ್ಟೇ ಮಿಲಿಯನ್ಸ್ ಗಟ್ಟಲೆ ವ್ಯೂಸು, ಎಷ್ಟೇ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರಲಿ, ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ನೀವು ಈ 6 ನಿಯಮ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ಅದು ಫಾಲೋ ಮಾಡಿಲ್ಲ ಅಂದರೆ. ಯೂಟ್ಯೂಬೇ ಬಂದುಬಿಟ್ಟು ಒಂದು ಪೋಸ್ಟ್ ಮುಖಾಂತರ ಹೇಳಿದೆ ಅದು ಯಾವ್ಯಾವ ನಿಯಮ ಅಂತ. ಸೊ ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ನೀವು ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಇಂಡಿಯಾ ಏನಿದೆ ಪೋಸ್ಟ್ನ ಹಾಕಿದ್ದಾರೆ. ಇದರಲ್ಲಿ ಟೋಟಲಿ 8 ಪೇಜಸ್ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಹಿಂದಿಯಲ್ಲಿ ಬರೆದಿದ್ದಾರೆ, ನಾನೆಲ್ಲ ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಚಾನೆಲ್ ಮಾನಿಟೈಸೇಷನ್ ಕರ್ನೆ ಸೆ ಪೆಹ್ಲೆ ಯೆ 6 ಚೀಸ್ ಚೆಕ್ ಕರೆ ಅಂತ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪೇಜ್ ಹಾಕಿದ್ದಾರೆ. ಚಾನೆಲ್ ಮಾನಿಟೈಸೇಷನ್ ಮಾಡೋಕ್ಕಿಂತ ಮುಂಚೆ ಇದಾರು ಏನು ನಿಯಮ ಇದೆ ಅದನ್ನು ಫಸ್ಟು ಚೆಕ್ ಮಾಡಿ ಕಂಪ್ಲೀಟ್ ಮಾಡಿದ್ರಾ ಇಲ್ವಾ ಅಂತ. ಓಕೆನಾ? ಸೊ ಫಸ್ಟು ನಾವು ಮಾತಾಡೋದಾದರೆ ಇಲ್ಲಿ ಇನ್ನೊಂದು ಪೇಜಲ್ಲಿ ಬಂದುಬಿಟ್ಟು ಹೇಳಿದೆ, ಮಾನಿಟೈಸೇಷನ್ ಕೇವಲ್ ಪಾರ್ಟ್ನರ್ ಪ್ರೋಗ್ರಾಮ್ ಕಾ ಹಿಸ್ಸಾ ಬನ್ನೆ ಸೆ ಹೋ ಸಕ್ತಿ ಹೇ ಪರ್ ಉಸ್ಸೆ ಪೆಹಲೆ, ಅಂದರೆ ಪಾರ್ಟ್ನರ್ ಪ್ರೋಗ್ರಾಮ್ ನೀವು ಜಾಯಿನ್ ಆಗಬಹುದು. ಓಕೆನಾ? ಅದಕ್ಕಿಂತ ಮುಂಚೆ ಈ 6 ನಿಯಮಗಳು ಏನಿದ್ದಾವೆ ಇದನ್ನು ಚೆಕ್ ಮಾಡಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಇಲ್ವಾ ಅಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಮೆನ್ಷನ್ನ ಮಾಡಿದ್ದಾರೆ. ಸೊ ಮೊದಲನೇ ನಿಯಮ ಬಗ್ಗೆ ನಾವು ಮಾತಾಡೋದಾದರೆ ಫಸ್ಟ್ನೇದು, ಸೊ ನೋಡಿ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅಂದರೆ ಇದು ಫುಲ್ ಫಾರ್ಮ್ ಬಂದುಬಿಟ್ಟು ನೀವು ಇಲ್ಲಿ ನೋಡ್ಬೋದು, ಎಲಿಜಿಬಿಲಿಟಿ ಕ್ರೈಟೇರಿಯಾ. ಓಕೆನಾ? ಇದು ಫುಲ್ ಫಾರ್ಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಪೂರಾ ಕರೆ ಅಂತ ಇಲ್ಲಿ ಹೇಳಿದೆ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಏನು, ಲೈಕ್ 1000 ಸಬ್ಸ್ಕ್ರೈಬರ್ಸು, ಅದ್ರ ಜೊತೆಗೆ 4000 ವಾಚ್ ಟೈಮ್ ಅವರ್ ಲಾಂಗ್ ವಿಡಿಯೋ ಮಾಡೋದಾದರೆ, ಆ್ಯಂಡ್ ಶಾರ್ಟ್ ವಿಡಿಯೋಗಳಿಗೆ ಏನು ಶಾರ್ಟ್ ಚಾನಲ್ಸ್ ಅವ್ರಿಗೆ ಬಂದುಬಿಟ್ಟು ಕ್ರೈಟೇರಿಯಾ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ ಅದ್ರ ಜೊತೆಗೆ 10 ಮಿಲಿಯನ್ಸ್ ವ್ಯೂಸು. ಇದು ಕಂಪ್ಲೀಟ್ ಮಾಡಿದರೆ ನೀವು ಯೂಟ್ಯೂಬ್ದು ಎಲಿಜಿಬಲ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ನೀವು ಜಾಯಿನ್ ಆಗಿದ್ರೆ ಎಲಿಜಿಬಲ್ ಆಗಿದ್ದೀರಾ ಅಂತ. ಸೊ ಮೊದಲನೇ ನಿಯಮ ಇದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ನೀವು ಚೆಕ್ ಮಾಡಿ. ಓಕೆನಾ? ಸೊ ಅದಾದಮೇಲೆ ನಾವು ಎರಡನೇ ನಿಯಮ ಬಗ್ಗೆ ಮಾತಾಡೋದಾದರೆ, ಸೊ ಗೈಸ್ ಎರಡನೇದು ಬಂದುಬಿಟ್ಟು ಟಿ ಅಲ್ವಾ. ಈಗ ನಾವು ಮಾತಾಡಿದ್ವಿ ಈ ಬಗ್ಗೆ, ಈಗ ನಾವು ಮಾತಾಡೋಣ ಟಿದು ಫುಲ್ ಫಾರ್ಮ್ ಬಗ್ಗೆ. ಓಕೆನಾ? ಸೊ ಟಿದು ಬಂದುಬಿಟ್ಟು ನೀವು ಇಲ್ಲಿ ನೋಡ್ಬೋದು, ಅಪ್ನೇ ಗೂಗಲ್ ಅಕೌಂಟ್ಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಕರೆ. ಓಕೆನಾ? ಸೊ ಇದು ಬಂದುಬಿಟ್ಟು ಏನಂದರೆ ಇದೂ ತುಂಬ ಇಂಪಾರ್ಟೆಂಟು. ಸೊ ನಮ್ಮದು ಬಂದುಬಿಟ್ಟು ಏನು ಚಾನೆಲ್ ಇದೆ ಅದು ಒಂದು ಜಿಮೇಲಲ್ಲಿ ಮಾಡೋದು. ನಾವು ಒಂದು ಜಿಮೇಲ್ ಮೇಲೆ ನಮ್ಮ ಚಾನೆಲ್ ಏನಿದೆ ನಾವು ಮಾಡ್ತೀವಿ. ಬಟ್ ನಮ್ಮ ಜಿಮೇಲಲ್ಲಿ ಬಂದುಬಿಟ್ಟು ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರಬೇಕು, ಇಲ್ಲ ಅಂದರೆ ನಮ್ಮದು ಚಾನೆಲ್ ಏನಿದೆ ಮಾನಿಟೈಸ್ ಆನ್ ಮಾಡಲ್ಲ. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟ್, ಯೂಟ್ಯೂಬ್ ಅವರು ಹೇಳಿರೋದು. ಈ ನಿಯಮನ ಬಂದುಬಿಟ್ಟು ನೀವು ಫಾಲೋ ಅಪ್ ಮಾಡಲೇಬೇಕು. ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಆಗಲಿ, ಎಷ್ಟೇ ಮಿಲಿಯನ್ಸ್ಗಳೇ ವ್ಯೂಸ್ ಇರಲಿ, ಬಟ್ ಇದು ಆನ್ ಇಲ್ಲ ಅಂದರೆ, 2 ಸ್ಟೆಪ್ ವೆರಿಫಿಕೇಷನ್ ಆನ್ ಇಲ್ಲ ಅಂದರೆ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಮಾಡಲ್ಲ ಯೂಟ್ಯೂಬ್ ಅವರು. ಓಕೆನಾ? ಇದಾಯಿತು ಎರಡನೇ ಫ್ಯಾಕ್ಟರ್, ಅಂದರೆ ಎರಡನೇ ನಿಯಮ 2 ಸ್ಟೆಪ್ ವೆರಿಫಿಕೇಷನ್ದು. ಓಕೆನಾ?
ಸೊ ಅದಾದಮೇಲೆ ಮೂರನೇದು ನಿಯಮ ಬಗ್ಗೆ ನಾವು ಮಾತಾಡೋದಾದರೆ ಎ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಈಗ ಇ ಆಯಿತು, ಟಿ ಆಯಿತು, ಈಗ ಎ ಬಗ್ಗೆ. ಓಕೆನಾ, ಎ ಬಗ್ಗೆ ಅಂದರೆ ಲೈಕ್ ಅಡ್ವಾನ್ಸ್ ಫ್ಯೂಚರ್. ಓಕೆನಾ, ಅಡ್ವಾನ್ಸ್ ಫ್ಯೂಚರ್ ಆ್ಯಕ್ಸೆಸ್ಗೂ ಆನ್ ಕರೆ. ಓಕೆನಾ, ಸೊ ಇದು ಬಂದುಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ ಅಡ್ವಾನ್ಸ್ ಫ್ಯೂಚರ್ ಆ್ಯಕ್ಸೆಸ್ನ ಏನು ಆನ್ ಮಾಡಬೇಕಂತ. ಸೊ ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಗೂಗಲ್ ಏನಿದೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಗೈಸ್ ಇಲ್ಲಿ ನಂದು ಡ್ಯಾಶ್ಬೋರ್ಡ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ನಿಮಗೆ ಅದನ್ನು ಯಾವುದು ನಾವು ಅಡ್ವಾನ್ಸ್ ಫ್ಯೂಚರ್ ಏನಿದೆ ಅದನ್ನು ಆನ್ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ ಝೂಮ್ ಮಾಡಿದರೆ ನೀವು ಒಂದು ಸೆಟ್ಟಿಂಗ್ ಆಪ್ಷನ್ ನೋಡ್ತಾ ಇರ್ಬೋದು. ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಒಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ನಾವು ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಇಲ್ಲಿ ಕಾಣುತ್ತೆ, ಫ್ಯೂಚರ್ ಎಲಿಜಿಬಿಲಿಟಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು, ಕ್ಲಿಯರಾಗಿ ನೀವು ನೋಡ್ಬೋದು, ಇದು ಬಂದುಬಿಟ್ಟು ಎಲ್ಲನೂ ನಂದು ಎಲಿಜಿಬಲ್ ಆಗಿದೆ, ಎನೇಬಲ್ ಆಗಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಎನೇಬಲ್ ಮಾಡಬೇಕು ಎಲ್ಲನೂ ಬಂದುಬಿಟ್ಟು. ಫಸ್ಟಲ್ಲಿ ನೀವು ಚಾನೆಲ್ ಕ್ರಿಯೇಟ್ ಮಾಡಿದಾಗ ಇದು ಆಲ್ರೆಡಿ ಎನೇಬಲ್ ಆಗಿರುತ್ತೆ, ಸ್ಟಾರ್ಟಿಂಗ್ ಫಸ್ಟ್ನೇದು ಆನ್ ಆಗಿರುತ್ತೆ. ಬಟ್ ಇವೆರಡು ಏನಿದೆ ಆನ್ ಆಗಿರಲ್ಲ. ಎರಡನೇದು ಬಂದುಬಿಟ್ಟು ನೀವು ನಂಬರ್ನ ಕೊಟ್ಬಿಟ್ಟು ನಿಮ್ಮ ನಂಬರ್, ಫೋನ್ ನಂಬರ್ ಏನಿದೆ ಅದನ್ನು ಕೊಟ್ಬಿಟ್ಟು ಎಲಿಜಿಬಲ್ ಮಾಡ್ಬೋದು. ಅದಾದಮೇಲೆ ಅಡ್ವಾನ್ಸ್ ಫ್ಯೂಚರ್ ಅದಾಗೆ ಆಗಿಬಿಡುತ್ತೆ. ನೀವು ಫೇಸ್ ಕ್ಯಾಮ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ, ಬೈ ಚಾನ್ಸ್ ನೀವು ಫೇಸ್ಲೆಸ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ನೀವೇ ಬಂದುಬಿಟ್ಟು ಐ ಡಿ ಏನಾದರೂ ಕೊಟ್ಬಿಟ್ಟು ಎಲಿಜಿಬಲ್ ಮಾಡಬೇಕು. ನಿಮ್ಮದು ವೋಟರ್ ಐ ಡಿ ಇಲ್ಲಾಂದರೆ ಬೇರೆ ಏನಾದರೂ ಐ ಡಿ ಏನಾದರೂ ಇದ್ದರೆ ಅದನ್ನು ಕೊಟ್ಬಿಟ್ಟು ಇದಕ್ಕೆ ಎಲಿಜಿಬಲ್ ಮಾಡಬೇಕು. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ನಿಮಗಿದೆ, ಮೇಲಲ್ಲಿ ನಿಮ್ಮ ಫೇಸ್ ತೋರಿಸ್ಬೇಕು, ಮೇಲ್ನ ಕಳಿಸ್ಕೋಬೇಕು. ಇಲ್ಲಿಂದ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಆ ಮೇಲ್ನ ಕಳಿಸ್ಕೊಂಡು ಆ ಮೇಲಲ್ಲಿ ನಿಮ್ಮ ಫೇಸ್ ತೋರಿಸೋ, ಫೇಸ್ ವೆರಿಫಿಕೇಷನ್ ಮಾಡೋ ಆಪ್ಷನ್ ಇರುತ್ತೆ. ಸೊ ನೀವೇನು ಮಾಡ್ಬೋದು, ಫೇಸ್ ವೆರಿಫಿಕೇಷನ್ ಮಾಡಿಕೊಂಡು ಇದನ್ನು ಎಲಿಜಿಬಲ್ ಮಾಡ್ಕೋಬಹುದು. ಓಕೆನಾ, ಸೊ ಇದು ಅಡ್ವಾನ್ಸ್ ಫ್ಯೂಚರ್, ಇದು ಮೂರೂ ಕೂಡ ಎಲಿಜಿಬಲ್ ಆಗಿರಬೇಕು. ಬೈ ಚಾನ್ಸ್ ಯಾವುದಾದ್ರೂ ಒಂದು ಮಿಸ್ ಆದ್ರೂ ಕೂಡ ನಿಮ್ಮ ಚಾನೆಲ್ ಏನಾಗುತ್ತೆ, ಮಾನಿಟೈಸ್ ಆಗಲ್ಲ. ಓಕೆನಾ, ಇದು ಬಂದುಬಿಟ್ಟು ಯೂಟ್ಯೂಬ್ ಅವರೇ ಹೇಳಿರೋದು. ಸೊ ಮೇಯ್ನಾಗಿ ಬಂದುಬಿಟ್ಟು ಈ ಅಡ್ವಾನ್ಸ್ ಫ್ಯೂಚರ್ ಏನಿದೆ ಇದನ್ನು ಎಲಿಜಿಬಲ್ ಮಾಡ್ಕೊಳ್ಳಿ. ಆ್ಯಂಡ್ ಈ ನಿಯಮನೂ ಕೂಡ ನಿಮಗೆ ಫಾಲೋ ಅಪ್ ಮಾಡಲೇಬೇಕು. ಓಕೆನಾ, ಅದಾದಮೇಲೆ ಗೈಸ್ ಇಲ್ಲಿ 4ನೇ ನಿಯಮ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಎ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಓಕೆನಾ, ಸ್ಟಾರ್ಟಿಂಗಲ್ಲಿ ನಾವು ಮಾತಾಡಿದ್ವಿ ಲೈಕ್ ಇ, ಅದಾದಮೇಲೆ ಟಿ, ಅದಾದಮೇಲೆ ಎ, ಅದಾದಮೇಲೆ ಮತ್ತೆ ಈಗ ಎ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಏದು ಮತ್ತೆ ಫುಲ್ ಫಾರ್ಮ್ ಆ್ಯಡ್ಸೆನ್ಸು. ಓಕೆನಾ, ಆ್ಯಡ್ಸೆನ್ಸ್ ಅಂದರೆ ಲೈಕ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, अपने यूट्यूब चैनल को अकाउंट से लिंक करें, एडसेंस अकाउंट से लिंक करें. ಬೈ ಚಾನ್ಸು ನೀವು ಆ್ಯಡ್ಸೆನ್ಸ್ ಅಕೌಂಟ್ ಮಾಡಿಲ್ಲ ಅಂದರೆ ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿರುತ್ತೆ, ಬಟ್ ನಿಮಗೆ ದುಡ್ಡು ಬರಲ್ಲ. ಇದು ಮೇಯ್ನ್ ಇಂಪಾರ್ಟೆಂಟು. ಇಲ್ಲ ಅಂದರೆ ನೀವು ಇಲ್ಲಿ ರೆಡ್ ಮಾರ್ಕ್ ಇದೆಯಲ್ಲ, ಸೊ ಈ ಥರ ಬಂದುಬಿಟ್ಟು ಆಗಿಬಿಡುತ್ತೆ. ನೀವೇನಾದರೂ ಆ್ಯಕ್ಸೆಪ್ಟ್ ಮಾಡಿಲ್ಲ, ಯೂಟ್ಯೂಬ್ ಅವರು ಹೇಳಿದ ಆ್ಯಡ್ಸೆನ್ಸ್ ಏನಾದರೂ ನೀವು ಅಕೌಂಟ್ ಏನಾದರೂ ಮಾಡಿಲ್ಲ ಅಂದರೆ. ಬಟ್ ಇದು ಆ್ಯಡ್ಸೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ನಿಮಗೆ ನಿಮ್ಮ ದುಡ್ಡು, ನಿಮಗೆ ಯೂಟ್ಯೂಬ್ದು ದುಡ್ಡು ಏನಿದೆ ಸಿಗಬೇಕು ನಿಮ್ಮ ಅಕೌಂಟಿಗೆ ಅಂದರೆ, ಆಗ ನೀವು ಮಾನಿಟೈಸೇಷನ್ ಮಾಡಬೇಕಿದ್ರೆ ಫಸ್ಟು ಚಾನೆಲ್ ರಿವ್ಯೂ ಆಗುತ್ತೆ. ಅದಾದಮೇಲೆ ಆ್ಯಡ್ಸೆನ್ಸ್ ಅಕೌಂಟು ಮಾಡೋಕ್ಕೆ ಯೂಟ್ಯೂಬ್ ಕೇಳ್ತಾರೆ. ಅದಾದಮೇಲೆ ನಿಮ್ಮದು ಇನ್ನೊಂದೇನು ಕಂಪ್ಲೀಟ್ ಆಗುತ್ತೆ, ಎಲ್ಲ ಮಾನಿಟೈಸ್ ಆಗುತ್ತೆ ಚಾನೆಲ್. ಸೊ ನೀವು ಆ್ಯಡ್ಸೆನ್ಸ್ ಅಕೌಂಟು ಮಾಡೋದು ತುಂಬ ಇಂಪಾರ್ಟೆಂಟ್. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಹೇಳ್ಕೊಟ್ಟಿದ್ದೀನಿ ಆ್ಯಡ್ಸೆನ್ಸ್ ಬಗ್ಗೆ, ಏನು ಎತ್ತ ಅಂತ. ಸೊ ನೀವು ನೋಡ್ಬೋದು ನಿನ್ನೆ ವಿಡಿಯೋ. ಸೊ ಆ್ಯಡ್ಸೆನ್ಸ್ ಬಂದುಬಿಟ್ಟು ಕ್ರಿಯೇಟ್ ಮಾಡಾದಮೇಲೆ ನಿಮ್ದು ಏನಾಗುತ್ತೆ, ಇದೂ ಒಂದು ನಿಯಮ ಆಗುತ್ತೆ, ನೀವು ಇದೂ ಫಾಲೋ ಮಾಡ್ದಂಗೆ ಆಗುತ್ತೆ. ಇದೂ ಕೂಡ ಒಂದು ರೂಲು ಅಂದರೆ ಲೈಕ್ ನಿಯಮ ಫಾಲೋನ ಮಾಡಬೇಕು. ಆಗನೇ ನಿಮ್ಮ ಚಾನೆಲ್ ಬಂದುಬಿಟ್ಟು ಮಾನಿಟೈಸ್ ಆಗೋದು. ಓಕೆನಾ ಗೈಸ್, ಅದಾದಮೇಲೆ ನಾವು 5ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಈಗ ಬಂದುಬಿಟ್ಟು ಸಿ. ಸೊ ಈಗ ನಮ್ಮದು ಸಿದು ಫುಲ್ ಫಾರ್ಮ್ ಅಂದರೆ ಲೈಕ್ ಕಮ್ಯುನಿಟಿ ಗೈಡ್ಲೈನ್ಸ್. ಸ್ಟಾರ್ಟಿಂಗಲ್ಲಿ ನಾನು ಏನು ಮಾತಾಡಿದೆ, ಇ, ಅದಾದಮೇಲೆ ಟಿ, ಅದಾದಮೇಲೆ ಎ ಸಿ. ಓಕೆನಾ, ಸೊ ಈಗ ಸಿದು ಫುಲ್ ಫಾರ್ಮು ಕಮ್ಯುನಿಟಿ ಗೈಡ್ಲೈನ್ಸ್. ಸೊ ನೀವು ನೋಡ್ಬೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೋಯಿ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ನಾ ಹೋ. ಓಕೆನಾ, ಅಂದರೆ ಲೈಕ್ ಯಾವುದೇ ಬಂದುಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು ನಿಮ್ಮ ಚಾನಲಲ್ಲಿ. ಓಕೆನಾ, ಬೈ ಚಾನ್ಸ್ ಇತ್ತು ಅಂದರೆ ಆ ಕಂಡೀಷನಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಇದೂ ಬಂದ್ಬಿಟ್ಟು ಒಂದು ಯೂಟ್ಯೂಬ್ದು ನಿಯಮ. ನಿಮ್ಮದು ಯಾವುದು ಕಮ್ಯುನಿಟಿ ಗೈಡ್ಲೈನ್ಸ್ನ ಏನಿದೆ ಅದು ನೀವು ವೈಲೆನ್ಸ್ ಮಾಡಬಾರ್ದು. ಬೈ ಚಾನ್ಸ್ ವೈಲೆನ್ಸ್ ಮಾಡಿ ಯಾವುದಾದ್ರೂ ಕಮ್ಯುನಿಟಿ ಗೈಡ್ಲೈನ್ಸ್ದು ವೈಲೆನ್ಸ್ ಏನಾದರೂ ಮಾಡಿ ಆ ನಿಯಮ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು 1, 2 ಏನಾದರೂ ಇದ್ದರೆ
ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಸೊ ಇದು ಝೀರೋ ಇರೋದು, ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಇಲ್ಲದೆ ಇರೋದು ತುಂಬ ಇಂಪಾರ್ಟೆಂಟು. ಇದು ಇದ್ದರೆ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಅದಕ್ಕೆ ನೀವು ತುಂಬ ವೆಯ್ಟ್ ಮಾಡಬೇಕು. ಇದಿಲ್ಲ ಅಂದರೆ ನೀವು ಈಸಿಲಿ ಮಾನಿಟೈಸೇಷನ್ ಬಂದುಬಿಟ್ಟು ಮಾಡ್ಕೋಬೋದು. ಸೊ ಆದಷ್ಟು ಬಂದುಬಿಟ್ಟು ಯೂಟ್ಯೂಬ್ ನಿಯಮಗಳು ಏನೇನು ಇರ್ತವೆ ಅದನ್ನು ಫಾಲೋ ಅಪ್ ಮಾಡಿ. ಓಕೆನಾ. ಅದಾದಮೇಲೆ ನಾವು 6ನೇ ಪಾಯಿಂಟಲ್ಲಿ ಮಾತಾಡೋಣ. 6ನೇ ಪಾಯಿಂಟಲ್ಲಿ ಹೇಳಿದ್ದಾರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ಗೆ ಪಾಲನೆ ಮಾಡಿ ಅಂತ. ಲೈಕ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ಗಳನ್ನ ಪಾಲನೆ ಮಾಡೋದು. ಓಕೆನಾ. ಸೊ ಏನೆಲ್ಲ ಒಂದು ಯೂಟ್ಯೂಬ್ ಒಂದು ಏನಿದೆ ಅದು ತುಂಬ ಪಾಲಿಸಿ ಮೇಲೆ ಇರೋದು. ಸೊ ಅವರು ಕೂಡ ಪಾಲಿಸಿನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ ನಡೆಸ್ತಾ ಇರೋದು. ಸೊ ನಾವು ಕ್ರಿಯೇಟರ್ ಆಗಿ ಏನಿದ್ದೀವಿ ನಾವು ಕೂಡ ಯೂಟ್ಯೂಬ್ ಪಾಲಿಸೀಸ್ ಏನಿದೆ ಅದನ್ನು ನಾವು ಫಾಲೋ ಅಪ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡಬೇಕು. ಸೊ ಏನೆಲ್ಲ ಯೂಟ್ಯೂಬ್ ನಿಯಮ ಪಾಲಿಸಿ ಇದೆಲ್ಲ ಇದೆ ಇದನ್ನೆಲ್ಲ ಲಾಸ್ಟಲ್ಲಿ ನಮಗೆ ಫಾಲೋ ಅಪ್ ಮಾಡಬೇಕು. ಓಕೆನಾ. ಫಾಲೋ ಅಪ್ ಮಾಡಿದ್ರೇ ನಾವು ಬಂದುಬಿಟ್ಟು ಏನು ಮಾಡೋಕ್ಕಾಗೋದು, ನಮ್ಮ ಚಾನೆಲ್ನ ಮಾನಿಟೈಸೇಷನ್ ಮಾಡ್ಕೊಬೋದು ಆ್ಯಂಡ್ ಯೂಟ್ಯೂಬಿಂದ ದುಡ್ಡು ಸಂಪಾದನೆ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮದು ಚಾನಲಲ್ಲಿ ಯಾವುದೇ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಲಿ ಯಾವುದೇ ಪ್ರಾಬ್ಲಮ್ ನಮಗೆ ಬರಲ್ಲ. ನಾವು ಚಾನೆಲ್ ಬಂದುಬಿಟ್ಟು ಏನು ಚಾನಲ್ ಅಲ್ಲ ಸಾರಿ ಇದು ಚಾನೆಲ್ದು ಏನು ಪಾಲಿಸೀಸ್ ಇದೆ ಅದೆಲ್ಲ ನಾವು ಮಾಡಿದರೆ, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿನ ಫಾಲೋ ಮಾಡಿದರೆ ನಮ್ಮ ಚಾನಲಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ ಲಾಂಗ್ ಟರ್ಮ್ವರೆಗೂ. ಓಕೆನಾ. ಇನ್ನು ಕೆಲವೊಬ್ರದ್ದು ಸ್ಟ್ರೈಕ್ ಬಂದುಬಿಡುತ್ತೆ, ಇಲ್ಲ ಚಾನಲ್ ಡಿಲೀಟ್ ಆಗಿಬಿಡುತ್ತೆ, ಇಲ್ಲಾಂದರೆ ಬೇರೆ ಏನೇನಾದರೂ ಪ್ರಾಬ್ಲಮ್ ಆಗಿ ಏನೇನೋ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳೋದು ನಾವು ಯೂಟ್ಯೂಬ್ದು ಪಾಲಿಸೀಸ್ಗಳೇ ಏನಿದ್ದಾವೆ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ಆಗನೇ ಹೋಗಿ ನಮ್ಮದು ಚಾನಲ್ ಏನಿದೆ ಸೇಫ್ ಆಗಿರುತ್ತೆ ಆ್ಯಂಡ್ ನಮಗೆ ದುಡ್ಡು ಸಿಗ್ತಾ ಇರುತ್ತೆ ಆ್ಯಂಡ್ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.